ಹಗಲ 4 ಜಾವ ನಿಮ್ಮ ಕಳವಳದಲ್ಲಿಪ್ಪೆನು, ಇರುಳ 4 ಜಾವ ಲಿಂಗದ ವಿಕಳಾವಸ್ಥೆಯಲ್ಲಿಪ್ಪೆನು. ಹಗಲಿರುಳು ನಿಮ್ಮ ಹಂಬಲದಲ್ಲಿ ಮೈಮರೆದೊರಗಿದೆನು. ಚೆನ್ನಮಲ್ಲಿಕಾರ್ಜುನಯ್ಯ ನಿಮ್ಮ ಒಲಿಮೆ ನೆಟ್ಟು ಹಸಿವು ತೃಷೆ ನಿದ್ರೆಯ ಮರೆದೆನು. ಈ ವಚನ ಶರಣಸತಿ ಲಿಂಗಪತಿ ಭಾವನೆಯನ್ನು ಒಳಗೊಂಡಿದೆ. ಅಕ್ಕ ಮಹಾದೇವರಿಗೆ ಹಸಿವು ಬಾಯಾರಿಕೆ ನಿದ್ರೆಗಳ ಪರಿವೇ ಇಲ್ಲದಾಗಿದೆ. ಅವರು ಹಗಲು ರಾತ್ರಿ ಚೆನ್ನಮಲ್ಲಿಕಾರ್ಜುನ ಧ್ಯಾನದಲ್ಲಿಯೇ ಇದ್ದಾರೆ. ಹಗಲು 4 ಜಾವ, ಜಾವ ಎಂದರೆ ದಿವಸದಲ್ಲಿ 3 ಗಂಟೆ. ಹಗಲು 4 ಜಾವ ನಿಮ್ಮ ಚಿಂತೆಯಲ್ಲೇ ಇರುತ್ತೇನೆ, ರಾತ್ರಿ 4 ಜಾವ ಲಿಂಗದ ಚಿಂತೆಯಲ್ಲೇ ಕಳೆಗುಂದಿದಂತೆ ಚಿಂತಾಕ್ರಾಂತಳಾಗಿರುತ್ತೇನೆ ಅಂತಲೂ ಹಗಲು ಇರುಳು ನಿಮ್ಮದೇ ಹಂಬಲ ಮೈಮರೆತು ಮಲಗಿದ್ದೇನೆ. ಚೆನ್ನಮಲ್ಲಿಕಾರ್ಜುನ ಪ್ರೀತಿ ನಿಮ್ಮ ಪ್ರೀತಿಯಲ್ಲಿ ಬಿದ್ದು ಹಸಿವು ಬಾಯಾರಿಕೆ ನಿದ್ರೆಯನ್ನು ಮರೆತಿದ್ದೇನೆ. ಹಗಲು 4 ಜಾವ, ರಾತ್ರಿ 4 ಜಾವ ಎಂಬ ಪದಗಳು ಅವರು ದಿನಗಳನ್ನು ಚೆನ್ನಮಲ್ಲಿಕಾರ್ಜುನ ಇಲ್ಲದೆ ಎಷ್ಟು ಕಷ್ಟಪಟ್ಟು ಕಳೆಯುತ್ತಿದ್ದಾರೆ ಎಂಬುದನ್ನು ಇಲ್ಲಿ ಪ್ರತಿಧ್ವನಿಸುತ್ತದೆ. ಚಿಂತೆಯ ಬೇಸರದ ಸಂದರ್ಭದಲ್ಲಿ ಸಮಯ ಬೇಗ ಹೋಗುವುದಿಲ್ಲ. ಒಂದೊಂದು ಗಳಿಗೆಯೂ ಕಷ್ಟವಾಗುತ್ತದೆ. ನಿಮಿಷ ನಿಮಿಷವನ್ನು ಲೆಕ್ಕ ಹಾಕುವಂತಾಗುತ್ತದೆ. ಅಕ್ಕ ಮಹಾದೇವರು ಚೆನ್ನಮಲ್ಲಿಕಾರ್ಜುನಿಗಾಗಿ ಸದಾ ಎಷ್ಟು ಚಡಪಡಿಸುತ್ತಿದ್ದರು ಎಂಬುದು ಇಲ್ಲಿ ತೋರುತ್ತದೆ. ನಚ್ಚುಗೆಯ ಮನ ನಿಮ್ಮಲ್ಲಿ, ಮೆಚ್ಚುಗೆಯ ಮನ ನಿಮ್ಮಲ್ಲಿ, ಸಲ್ಲುಗೆ ಮನ ನಿಮ್ಮಲ್ಲಿ, ಸೋಲುಗೆ ಮನ ನಿಮ್ಮಲ್ಲಿ, ಬಳಲುಗೆ ಮನ ನಿಮ್ಮಲ್ಲಿ, ಕರಗುಗೆ ಮನ ನಿಮ್ಮಲ್ಲಿ, ಕೊರಗುಗೆ ಮನ ನಿಮ್ಮಲ್ಲಿ. ಎನ್ನ ಪಂಚೇಂದ್ರಿಯಗಳು ಕಬ್ಬನ್ನುಂಡ ನೀರಿನಂತೆ ನಿಮ್ಮಲ್ಲಿ ಬೆರಸುಗೆ ಚೆನ್ನಮಲ್ಲಿಕಾರ್ಜುನಯ್ಯ. ಈ ವಚನವು ಕೂಡ ಶರಣಸತಿ ಲಿಂಗಪತಿ ಭಾವನೆಯನ್ನೇ ಒಳಗೊಂಡಿದೆ. ತಾನು ಚೆನ್ನಮಲ್ಲಿಕಾರ್ಜುನಲ್ಲಿ ಕರಗಿ ಬೆರೆತು ಹೋಗಬೇಕೆಂಬುದು ಅವರ ಹೆಬ್ಬಯಕೆಯಾಗಿದೆ. ನಚ್ಚುವ ಮನಸ್ಸು ಅಂದರೆ ನಂಬುವ ಮನಸ್ಸು, ಮೆಚ್ಚುವ ಮನಸ್ಸು, ಸಲ್ಲುವ ಮನಸ್ಸು, ಸೋಲುವ ಮನಸ್ಸು, ಬಳಲುವ ಮನಸ್ಸು, ಕರಗುವ ಮನಸ್ಸು, ಕೊರಗುವ ಮನಸ್ಸು ಇವೆಲ್ಲ ಮನಸ್ಸಿನ ವಿವಿಧ ಸಂದರ್ಭದ ಸ್ಥಿತಿಗಳು. ಆದರೆ ಇಲ್ಲಿ ಅಕ್ಕ ಮಹಾದೇವರು ಹೇಳುತ್ತಿರುವುದೇನೆಂದರೆ ಈ ಮನಸ್ಸಿನ ಎಲ್ಲ ಸ್ಥಿತಿಗಳಲ್ಲೂ ನಿಮ್ಮಿಂದಲೇ ನಿಮಗಾಗಿ ಎಂಬುದು. ಇಲ್ಲಿ ಅವರು ಮನಸ್ಸು ಚೆನ್ನಮಲ್ಲಿಕಾರ್ಜುನಿಗೆ ಎಷ್ಟು ಹಂಬಲಿಸಿದೆ ಎಂಬುದರ ಉತ್ತಟತನ ಎಂಬುದರ ಬಗ್ಗೆ ಇಲ್ಲಿ ಹೇಳುತ್ತಿದ್ದಾರೆ. ಮನ ನಿಮ್ಮಲ್ಲಿ ಎಂಬ ಪದ 7 ಬಾರಿ ಬರುತ್ತದೆ. ಇದರ ಪುನರಾವರ್ತನೆ ಅಕ್ಕ ಮಹಾದೇವರ ಬಯಕೆಯು ತೀವ್ರತೆಯನ್ನು ಹೇಳುತ್ತದೆ. ತನ್ನ ಎಲ್ಲ ಪಂಚೇಂದ್ರಿಯಗಳು ಕಾದ ಕಬ್ಬಿಣದ ಮೇಲೆ ಬಿದ್ದ ನೀರಿನಂತೆ ನಿಮ್ಮಲ್ಲಿ ಬೆರೆತು ಹೋಗಿದೆ ಚೆನ್ನಮಲ್ಲಿಕಾರ್ಜುನ ಎಂದು ಅಕ್ಕ ಮಹಾದೇವರು ಭಾವಪೂರ್ಣವಾಗಿ ಹೇಳುತ್ತಿದ್ದಾರೆ. ಕಾದ ಕಬ್ಬಿಣದ ಮೇಲೆ ಬಿದ್ದ ನೀರು ತಕ್ಷಣವೇ ಹೀರಿಕೊಳ್ಳುತ್ತದೆ, ನೀರಿನ ಅಸ್ತಿತ್ವ ಇಲ್ಲವಾಗುತ್ತದೆ. ಹಾಗೆ ನನ್ನ ಸ್ಥಿತಿಯೂ ಆಗಿದೆ ಎಂಬುದು ಇಲ್ಲಿ ಅಕ್ಕ ಮಹಾದೇವರ ಭಾವನೆಯಾಗಿದೆ. ಸಾವಿಲ್ಲದ ಕೇಡಿಲ್ಲದ ರೂಹಿಲ್ಲದ ಚೆಲುವಂಗಾನುಲಿದೆನವ್ವ, ಎಡೆ ಇಲ್ಲದ ಕಡೆ ಇಲ್ಲದ ತೆರೆ ಇಲ್ಲದ ಕುರುಹಿಲ್ಲದ ಚೆಲುವಂಗಾನುಲಿದೆ ಎಲೆ ಅವ್ವ. ನೀನು ಕೇಳ ತಾಯೇ ಭವವಿಲ್ಲದ ಭಯವಿಲ್ಲದ ನಿರ್ಭಯ ಚೆಲುವಂಗೊಲಿದೆ ನಾನು. ಕುಲ ಸೀಮೆ ಇಲ್ಲದ ನಿಸ್ಸೀಮ ಚೆಲುವಂಗೆ ನಾನುಲಿದೆ. ಇದು ಕಾರಣ ಚೆನ್ನಮಲ್ಲಿಕಾರ್ಜುನ ಚೆಲುವ ಗಂಡ ನನಗೆ, ಈ ಸಾವ ಕೇಡುವ ಗಂಡರನೊಯ್ದು ಒಲೆಯೊಳಗಿಕ್ಕು. ಚೆನ್ನಮಲ್ಲಿಕಾರ್ಜುನನು ನಿರಾಕಾರವಾಗಿ ಕಲ್ಪಿಸಿಕೊಂಡ ವಚನವಿದು. ಚೆನ್ನಮಲ್ಲಿಕಾರ್ಜುನ ಹೇಗಿದ್ದಾನೆ ಅನ್ನುವುದನ್ನು ಇಲ್ಲಿ ಹೇಳುತ್ತಾರೆ. ಚೆನ್ನಮಲ್ಲಿಕಾರ್ಜುನ ಸಾವೇ ಇಲ್ಲ, ಕೇಡು ಇಲ್ಲ, ಅಂದರೆ ಅವನಿಗೆ ಯಾವ ಕೆಡುಕು ಆಗುವುದಿಲ್ಲ, ರೂಪವೇ ಇಲ್ಲ, ರೂಹಿಲ್ಲದ ಚೆಲುವಂಗೆ. ಅವನಿಗೆ ನಿರ್ದಿಷ್ಟವಾದ ಸ್ಥಳ ಇಲ್ಲ, ಅಂದರೆ ನಾನು ಸರ್ವಾಂತರ್ಯಾಮಿ, ಅವನಿಗೆ ಅಂತ್ಯವೂ ಇಲ್ಲ ಅಥವಾ ಕೊನೆಯೂ ಇಲ್ಲ ಎಂಬುದು ಅಕ್ಕ ಮಹಾದೇವರ ಮಾತು. ಅವನಿಗೆ ತೆರಹು ಕುರುಹು ಸಂಕೇತ ಗುರುತು ಕೂಡ ಇಲ್ಲ. ಅವನು ಭಯವಿಲ್ಲದ ನಿರ್ಭಯ ಚೆಲುವಂಗೆ. ಅವನಿಗೆ ಭವ ಸಂಸಾರ ಮಾಯೆ ಕೂಡ ಇಲ್ಲ. ಅವನಿಗೆ ಯಾವ ಕುಲ ಸೀಮೆ ಜಾತಿ ಭೇದ ಗಡಿ ಭಾಗಗಳು ಕೂಡ ಇಲ್ಲ. ಹಾಗಾಗಿ ಅವನು ನಿಸ್ಸೀಮ ಚೆಲುವ. ಈ ಕಾರಣಗಳಿಂದ ಚೆನ್ನಮಲ್ಲಿಕಾರ್ಜುನ ಚೆಲುವನಿಗೆ ನನಗೆ ಗಂಡನಾಗಿದ್ದಾನೆ. ಈ ಸಾಯುವಂತಹ ಕೇಡುವಂತಹ ಗಂಡರೆಲ್ಲ ತೆಗೆದು ಒಲೆಯೊಳಗೆ ಹಾಕುತ್ತಾಯೆ ಎಂದು ಹೇಳುತ್ತಿದ್ದಾರೆ. ಈ ವಚನದಲ್ಲಿ ಚೆನ್ನಮಲ್ಲಿಕಾರ್ಜುನ ನಿರಾಕಾರ ಸ್ವರೂಪವನ್ನು ಅಕ್ಕ ಮಹಾದೇವರು ಬಹಳ ಚೆನ್ನಾಗಿ ಬಹಳ ವಿವರವಾಗಿ ಹೇಳಿದ್ದಾರೆ. ಅವನು ನಿರಾಕಾರ ರೂಪದಲ್ಲಿ ಚೆಲುವ, ಹಾಗೆ ಅವನನ್ನು ಮೆಚ್ಚಿಕೊಂಡಿದ್ದಾರೆ. ಇಲ್ಲಿ ಚೆಲುವಂಗಾನುಲಿದೆನವ್ವ ಎಂಬ ಪದಪುಂಜ 5 ಬಾರಿ ಬರುತ್ತದೆ. ಮತ್ತೆ ಮತ್ತೆ ಅವರು ಚೆಲುವ ಎಂದು ಹೇಳಿಕೊಳ್ಳುವುದು ಅವಳ ಪ್ರೀತಿಯ ಆತ್ಮತೆ ಎಂದು ಕಾಡುತ್ತದೆ.
ಈ ಸಾಯುವ ಕೇಳುವ ಲೌಕಿಕ ಗಂಡರನ್ನು ಒಲೆಯೊಳಗೆ ಹಾಕು ಎಂದು ಅವರ ಮಾತಾಗಿದೆ.